ಫ್ರೆಂಡ್ಶಿಪ್ ಡೇ ದಿನ ಫ್ರೆಂಡಿಗೆ ಥರ ಉಪದೇಶ ಕೊಡ್ತಿದ್ದೀರಲ್ಲ ಅದಕ್ಕೆ. ಪಾಪ ಫ್ರೆಂಡು ಅವ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿ ಯಾರನ್ನೋ ನೋಡ್ಕೊಳಕ್ ಬಂದೇನಂತ ಅನಿಸ್ತಿಲ್ವಾ ನಿಮಗೆ? ಹಾಗಲ್ಲ ವಿಕ್ಕಿ. ಇನ್ನೇಗೆ ಬೆಳಿಗ್ಗೆಯಿಂದ ನೀವು ವಿಶ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೀನಿ. ಗಿಫ್ಟ್ ಕೊಟ್ಟೆ, ರೆಸ್ಪಾನ್ಸ್ ಇಲ್ಲ. ಹೇಗಿದೆ ಅಂತ ಹೇಳೋದು ಬಿಡಿ, ಅಟ್ಲೀಸ್ಟ್ ಸಿಕ್ತು ಅಂತ ಹೇಳಿದ್ರಾ? ಅದೂ ಇಲ್ಲ. ನಾನು ಹೇಳಬೇಕು ಅಂತಾನೆ ಕಾಲ್ ಮಾಡಿದೆ ವಿಕ್ಕಿ, ಆದ್ರೆ ನೀವೇ ಕಾಲ್ ಪಿಕ್ ಮಾಡಿಲ್ಲ. ಅದಕ್ಕೆ ಈಗ ಬನ್ನಿ ಅಂತ ಕರ್ತಿತ್ತು. ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ವಲ್ಲ ನೀವು? ನಿಮ್ಮ ಮಾತು ಕೇಳ್ಕೊಂಡು ನಿಂತ್ಕೊಂಡಿರೋದಕ್ಕೆ ಬಾಯಿ ತುಂಬಾ ಬೈದ್ರಲ್ಲ. ನನ್ನ ಕಿವಿ ನೋಡಿ, ನನ್ನ ಕಿವಿ ನಿಮ್ಮ ಮಾತು ಕೇಳಲ್ಲ ಅಂತ ಸ್ಟ್ರೈಕ್ ಮಾಡ್ತಿದ್ದೆ. ಸರಿ, ನನ್ನ ಮಾತು ಕೇಳಬೇಡಿ, ಕೈ ಕೊಡಿ. ಯಾಕೆ ಮಾತು ಕೇಳಲ್ಲ ಅಂತ ಟೀಚರ್ ತರ ಹೊಡೆದು ಬಿಡ್ತೀರಾ? ವಿಕ್ಕಿ, ಕೈ ಕೊಡಿ. ನನ್ನ ಕೈ ಯಾಕೆ? ಇದನ್ನ ಕಟ್ಟಕ್ಕೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ವಿಕ್ಕಿ. ಸಲುಗೆ ಸಲುಗೆ ಸ್ನೇಹ ಸಲುಗೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ವಾವ್, ಇದು ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆಯಿಂದ ಇಲ್ಲೇ ಇದ್ರಲ್ಲ, ಯಾವಾಗ ಹೋಗಿ ತಗೊಂಬಂದ್ರಿ? ಈಗ ತಂದಿದ್ದಲ್ಲ, ನಾನೇ ಮಾಡಿರೋದು. ನೀವಾ? ಹೌದು, ನಾನೇ. ನೀವ್ ಕೊಟ್ಟಿರೋ ಗಿಫ್ಟ್ಗಳ ಮುಂದೆ ಇದು ತೀರಾ ಕಡಿಮೆ ಅನ್ನಿಸ್ತಾ ಇದೆಯಾ? ಏನ್ ಮಾಡ್ತಾ ಇದ್ದೀರಾ? ಇದ್ರ ಮುಂದೆ ನಾನು ಕೊಟ್ಟಿರೋ ಗಿಫ್ಟ್ ಏನೇನು ಅಲ್ಲ. ಇದು ಸಖತ್ ಸ್ಪೆಷಲ್. ನನ್ನ ಸಮಾಧಾನಕ್ಕೆ ಹೇಳ್ತಾ ಇದ್ದೀರಾ? ನೀವು ನನಗೆ ಇಷ್ಟ ಆಗೋ ಥರ ಗಿಫ್ಟ್ಗಳನ್ನ ಹುಡುಕಿ ತಂದಿದ್ದೀರಾ. ಅದ್ರ ಜೊತೆ ನನಗೆ ಸರ್ಪ್ರೈಸ್ ಆಗೋ ಹಾಗೆ ಗಿಫ್ಟ್ಗಳನ್ನ ಸಿಗೋ ಹಾಗೆ ಮಾಡಿದ್ದೀರಾ. ಅದೆಲ್ಲದ್ರ ಮುಂದೆ ನನ್ನ ದಾರದಲ್ಲಿ ಮಾಡಿರೋ ಈ ಬ್ಯಾಂಡ್ ಯಾವ ಲೆಕ್ಕಕ್ಕಿದೆ. ಇದಲ್ಲಿರೋ ಒಂದೊಂದು ದಾರನು ನೀವು ನನಗೋಸ್ಕರ ಈ ಬ್ಯಾಂಡ್ ಮಾಡಿದ್ದೀರಾ ಅಂತ ಕೂಗ್ ಹೇಳ್ತೀರಾ. ಬೇಕಾದ್ರೆ ಕಿವಿ ಕೊಟ್ಟು ಕೇಳಿ. ವಿಕ್ಕಿ, ನೀವು ನನಗೆ ಎಷ್ಟು ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಮುಖ್ಯ ಅಲ್ಲ. ನೀವು ನನಗೋಸ್ಕರ ನಿಮ್ಮ ಕೈಯಾರ ಈ ಬ್ಯಾಂಡ್ನ ಮಾಡಿದ್ದೀರಲ್ಲ, ಅದಕ್ಕೆ ಈ ಬ್ಯಾಂಡ್ ನನಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು ವಿಕ್ಕಿ. ನಿಮಗೆ ನಾನು ಕೊಟ್ಟಿರೋ ಗಿಫ್ಟ್ ಎಲ್ಲ ಇಷ್ಟ ಆಗಿದೆಯಾ? 2 ಗಿಫ್ಟ್ನ ಓಪನ್ ಮಾಡಿದ್ದೀನಿ, ತುಂಬಾ ಇಷ್ಟ ಆಯ್ತು. 3ನೇ ದಿನ ನೋಡಿಲ್ಲ, ಮನೆಗೆ ಹೋಗಿದ ತಕ್ಷಣ ಓಪನ್ ಮಾಡ್ತೀನಿ. ಅದು ಅರ್ಥಪೂರ್ಣವಾಗಿರೋ ಗಿಫ್ಟ್ ಆಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಪನ್ ಮಾಡಾದ್ಮೇಲೆ ಹೇಳಿ, ಅವಾಗ ಒಪ್ಕೋತೀನಿ. ಮಾಡ್ತೀನಿ. ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಅದು. ಸರಿ, ಹಾಗಾದ್ರೆ ನಿಮ್ಗೆ ಲೇಟ್ ಆಗ್ತಿರುತ್ತೆ, ಮನೆಗೆ ಹೊರಡಿ. ಮತ್ ನೀವು? ನಮ್ಮನೆ ಇದೆ ಅಲ್ವಾ? ತಮಾಷೆ ಮಾಡಿದಿರಿ, ನಾನು ಹೊರಟೆ. ಸರಿ, ಹೋಗಿ ಬನ್ನಿ. ಇಲ್ಲ, ನೀವು ಮೊದಲು ಹೋಗಿ, ಆಮೇಲೆ ನಾನು ಹೋಗ್ತೀನಿ. ಏನ್ರಿ ಆಗಿದೆ ನಿಮ್ಗೆ? ಈ ಮನೇಲೆ ಜಾಂಡ ಹೊರಬೇಕು ಅನ್ಕೊಂಡಿದ್ದೀರಾ? ಇಲ್ಲ, ಆಗಲ್ಲ, ಏನೂ ಇಲ್ವಲ್ಲ. ಮತ್ ಹೊರಡಿ. ನಾನು ಹೋಗೋದನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ? ಹೌದು, ನೀವು ಹೋಗೋದನ್ನ ನೋಡೇ ನಾನು ಹೋಗೋದು. ಫಿಕ್ಸಾ? ಫಿಕ್ಸೆ. ಅಯ್ಯೋ, ನನ್ ಗ್ರಾಚಾರ. ಏನಂದ್ರಿ? ಎಲ್ಲಿ ನನ್ನ ಹ್ಯಾಂಡ್ ಶೇಕು?